ಒಬ್ಬನಿಗೆ ಮದುವೆಯಾಗಿ 1 ತಿಂಗಳಾಗಿತ್ತು. ಇನ್ನೊಬ್ಬನ ಮದುವೆಗೆ 1 ತಿಂಗಳು ಬಾಕಿ ಇತ್ತು. ಮತ್ತೊಬ್ಬ ಮಗು ಹುಟ್ಟಿದ ಖುಷಿಯಲ್ಲಿದ್ದ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಕಣ್ರಿ. ವ್ಯಥೆಯಾಗುವುದು ವಿನಾಕಾರಣ ಹೆಣ ಬಿತ್ತಲ್ಲ ಅಂತ. ಇದು ಒಂದು ವಿಚಿತ್ರ ಮರ್ಡರ್ ಪ್ರಕರಣ. ಅಲ್ಲಿ ಸಾಯಿಸಿದ ಆರೋಪಿನೇ ಬದುಕಿಸೋ ಪ್ರಯತ್ನ ಮಾಡಿ ಸೋತಿದ್ದ. ಹೀಗೆ ಕೈಗೆ ಬೇಡಿ ತೊಡಿಸಿಕೊಂಡು ಗಲ್ಲಿಯೊಳಗೆಲ್ಲ ಪೊಲೀಸರ ಜೊತೆ ಅವನು ನಡ್ಕೊಂಡು ಬರ್ತಾ ಇದ್ರೆ ಇಡೀ ಏರಿಯಾದ ಜನರ ಕಣ್ಣಲ್ಲಿ ನೋವಿತ್ತು. ಅವನಂಥವನಲ್ವಲ್ಲ ಅನ್ನುವಂಥ ನಂಬಿಕೆ ಇತ್ತು. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಟ್ನಲ್ಲ ಅನ್ನುವಂಥ ಯಾತನೆ ಇತ್ತು. ಇಡೀ ಏರಿಯಾದ ಜನ ಅವನ ಬಗ್ಗೆ ಹೀಗೆ ಯೋಚಿಸ್ತಾ ಇರೋವಾಗ ಅವನ ಮನೆಯವರ ಅಭಿಪ್ರಾಯ ಬೇರೆ ಇರುತ್ತಾ. ಅವನಂಥವನಲ್ಲ, ಬಿಟ್ಬಿಡಿ ಅಂತ ಹೆತ್ತ ಕರಡು ಕೂಗಿ ಕೂಗಿ ಹೇಳ್ತಾ ಇತ್ತು. ಯಾರಿಗೋ ಒಳ್ಳೆಯದು ಮಾಡ್ತೀನಿ ಅಂತ ಹೋಗಿ ಕುಟುಂಬವನ್ನೇ ಬೀದಿಗೆ ತಂದಿಟ್ಟಂಥ ಮಗನ ಬಗ್ಗೆ ಆ ತಾಯಿ ತನ್ನ ನೋವನ್ನು ಹೊರಹಾಕಿದ್ದು ಆಕ್ರೋಶದಲ್ಲಿ. ಫೋನ್ ಮಾಡಿ ಹಿಂಗಾಗೈತು ಅಂತ ಕರ್ಸಿದ್ದಾನೆ. 4 ಹೆಣ್ಮಕ್ಳೈತೆ, ಅದು ಪಾಪ ಇಲ್ವಾ ಅವ್ರಿಗೆ? ಅವ್ರ ಹೊಟ್ಟೆ ಉರಿಯ ಮಾಡ್ದವ್ರು ಹೋಗ್ಬಿಟ್ರು, ಮಾಡ್ದವ್ರೆಲ್ಲ ಚೆನ್ನಾಗಿ ಆಗ್ಬಿಟ್ರು. ಸಿಕ್ಕಾಕೊಂಡ ಬೇವಾಸಿ ಹೀಗೆ ತಾಯಿಯ ನೋವನ್ನು ಕಂಡು ಆ ಬೈಗುಳಗಳನ್ನು ಕೇಳಿಸಿಕೊಂಡು ತನ್ನೇರಿಯಾದಿಂದ ಹೊರ ಹೋಗ್ತಾ ಇದ್ದಂಥ ಆ ಹುಡುಗನ ಹೃದಯ ಭಾರವಾಗಿತ್ತು. ಕಣ್ಣಲ್ಲಿ ನೀರು, ತಲೆಯಲ್ಲಿ ಓಡ್ತಾ ಇದ್ದದ್ದು ಹುಟ್ಟಿದ ಹಸುಗೂಸು ಮತ್ತು ತಾಯಿಯ ಚಿತ್ರಣ, ಮಕ್ಕಳ ಭವಿಷ್ಯದ ಯೋಚನೆ. ಅಂದಹಾಗೆ ಈತ ಕೊಲೆ ಪ್ರಕರಣವೊಂದರ ಆರೋಪಿ. ಹೆಸರು ಮುಬಾರಕ್. ಇವನನ್ನು ನೋಡಿ ನಮಗೂ ಒಂದು ಕ್ಷಣ ಅಯ್ಯೋ ಅನ್ನಿಸ್ಬಿಡ್ತು. ಜೀವ ತೆಗೆದ ಆರೋಪವನ್ನು ಹೊತ್ತ ಮನುಷ್ಯನ ಬಗ್ಗೆ ಕರುಣೆ ಹುಟ್ಟಿದಂಥ ಮೊಟ್ಟ ಮೊದಲ ಕೇಸಿದು. ಹಾಗಂತ ಸತ್ತವನು ರೌಡಿಯಾಗಿದ್ದ, ಆತ ಸಾಯಲೇಬೇಕಾಗಿತ್ತು ಅಂತೆಲ್ಲ ಅಂದ್ಕೋಬೇಡಿ. ಅವನು ಕೂಡ ಬಡಪಾಯಿ ಹುಡುಗನೇ, ಅನ್ಯಾಯವಾಗಿ ಸತ್ತೋದ. ಇದೊಂದು ಮರ್ಡರ್ ಕೇಸು ಉಳಿದೆಲ್ಲ ಪ್ರಕರಣಗಳಿಗಿಂತ ತೀರಾನೇ ವಿಭಿನ್ನವಾಗಿದೆ. ಈ ಇಡೀ ಕಥೆಯನ್ನು ನೋಡಿದ್ರೆ ನಿಮಗೂ ಆ ಮುಬಾರಕ್ನ ಬಗ್ಗೆ ಕರುಣೆ ಹುಟ್ಟದೇ ಇರುವಂತಹ ಚಾನ್ಸ್ ಇಲ್ಲ. ಇಂಥದ್ದೊಂದು ವಿಭಿನ್ನ ಮರ್ಡರ್ ಪ್ರಕರಣ ನಡೆದಿದ್ದು ಬನಶಂಕರಿ ಟೆಂಪಲ್ ವಾರ್ಡ್ನ ಭವಾನಿ ನಗರದ 7ನೇ ಅಡ್ಡರಸ್ತೆಯ ಈ ಗಲ್ಲಿಯಲ್ಲಿ. ಈ ಏರಿಯಾದಲ್ಲಿ ಕಳೆದ 7ನೇ ತಾರೀಖಿನ ರಾತ್ರಿ ಒಬ್ಬ ಹುಡುಗನ ಹೆಣ ಬೀಳುತ್ತೆ. ಯಾರೋ ಒಬ್ಬರು ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಮೋಸ್ಟ್ಲಿ ಅವತ್ತು ಪೊಲೀಸರಿಗೆ ಕಾಲ್ ಮಾಡಿದವನು ಈ ಕೇಸಿನ ಆರೋಪಿ ಮುಬಾರಕ್ಕೆ ಇರಬೇಕು ಅಂತ ಅನ್ಸುತ್ತೆ. ಮುಂದೆ ಆತನ ತಾಯಿಯ ಮಾತುಗಳನ್ನು ಕೇಳಿಸ್ಕೊಂಡ್ರೆ. ಆದರೆ ಪೊಲೀಸರಿಗೆ ಅವತ್ತಿಗೆ ಅದು ಗೊತ್ತಿರಲಿಲ್ಲ. ಯಾವುದೋ ಡೆಡ್ ಬಾಡಿ ಬಿದ್ದಿದೆ ಅನ್ನುವಂಥ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೇನೆ ಸ್ಪಾಟ್ಗೆ ಹೋಗ್ತಾರೆ. ಬೆಂಗಳೂರು ನಗರದ ನಮ್ಮ ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 7ನೇ ತಾರೀಕು ಮೇ 2016 ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಈ ಕೊಲೆ ಪ್ರಕರಣ ಸ್ವಲ್ಪ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲೇ ದಾಖಲಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಈ ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬಂತು. ಅದೇನೆಂದರೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭವಾನಿ ನಗರದ ಒಂದು ಒಳ ರಸ್ತೆಯಲ್ಲಿ ಒಂದು ಮನೆ ಮುಂದೆ ಒಂದು ಶವ ಸಿಕ್ಕಿದೆ ಅಂತ. ತಕ್ಷಣ ನಾವು ಸ್ಥಳೀಯ ಪೊಲೀಸರು, ಸ್ಥಳೀಯ ಇನ್ಸ್ಪೆಕ್ಟರ್, ACP ಮತ್ತು ನಾವೆಲ್ಲ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಯುವಕ ಅಂಗಾತನಾಗಿ ಬಿದ್ದಿದ್ದು ಆತ ಸತ್ತು ಹೋಗಿದ್ದ. ಅಷ್ಟು ದಿನ ಪೊಲೀಸರು ನೋಡಿದ್ದಂಥ ಮರ್ಡರ್ ಕೇಸ್ಗಳೇ ವಿಭಿನ್ನ, ಈ ಪ್ರಕರಣವೇ ಭಿನ್ನ. ಕೊಲೆಯಾದ ಸ್ಪಾಟಲ್ಲಿ ಮೆಣಸಿನ ಪುಡಿ ಬಿದ್ದಿರುವಂತಹ ಸಾಕಷ್ಟು ಪ್ರಕರಣಗಳಿರುತ್ತವೆ. ಆದರೆ ಈ ಕೇಸಲ್ಲಿ ಅರಿಶಿನ ಚೆಲ್ಲಿತ್ತು. ಅಷ್ಟೇ ಅಲ್ಲ, ಅದು ಕೊಲೆಯಾದವನಿಗಾದ ಗಾಯಕ್ಕೆ ಹಚ್ಚಲಾದಂತಹ ಅರಿಶಿನ, ಪಕ್ಕದಲ್ಲಿ ಹತ್ತಿ ಬ್ಯಾಂಡೇಜ್ ಬಟ್ಟೆ. ಅಲ್ಲಿಗೆ ಆತನನ್ನು ಬದುಕಿಸುವಂತಹ ಪ್ರಯತ್ನ ನಡೆದಿದೆ ಅನ್ನೋದು ಪೊಲೀಸರಿಗೆ ಸ್ಪಷ್ಟ. ಆದರೆ ಸತ್ತವರು ಯಾರು, ಕೊಂದವರು ಯಾರು? ಎಡಗಡೆ ಹೊಟ್ಟೆ ಎಡಭಾಗದಲ್ಲಿ ಒಂದು ಸಣ್ಣ ತೂತಿತ್ತು. ಮತ್ತು ವಿಚಿತ್ರ ಏನೆಂದರೆ ಆತನ ದೇಹದ ಮೇಲೆ ಅರಿಶಿನವನ್ನು ಹಾಕಲಾಗಿತ್ತು ಮತ್ತು ಬಲಭಾಗದಲ್ಲಿ ಸ್ವಲ್ಪ ಹತ್ತಿ ಮತ್ತು ಪ್ಲಾಸ್ಟರ್ ಎಲ್ಲ ಬಿದ್ದಿತ್ತು. ಇದು ಯಾವ ರೀತಿ ಒಂದು ವಿಚಿತ್ರವಾದ ಸನ್ನಿವೇಶನೇ ಉಂಟಾಗಿತ್ತು. ಆದರೆ ಆ ವ್ಯಕ್ತಿ ಆಲ್ರೆಡಿ ಮೃತನಾಗಿದ್ದ ಮತ್ತು ಆತ ಯಾರು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಸತ್ತವರು ಯಾರು ಅನ್ನೋದು ತಕ್ಷಣಕ್ಕೆ ಗೊತ್ತಾಗಲಿಲ್ಲ. ಆದರೆ ಪೊಲೀಸರಿಗೆ ಅದನ್ನು ಪತ್ತೆ ಮಾಡೋದಕ್ಕೆ ತುಂಬ ಸಮಯ ಏನೂ ಹಿಡಿಲಿಲ್ಲ. ಅಲ್ಲಿ ಕೊಲೆಯಾಗಿ ಹೋದವನು ಸಚಿನ್ ಮಂಡಲ್. ಬದುಕಿ ಬಾಳಬೇಕಾದಂಥ ಹುಡುಗ ಸಚಿನ್ ಅನ್ಯಾಯವಾಗಿ ಹೆಣವಾಗಿ ಹೋಗಿದ್ದ. ದುರಂತ ಅಂದ್ರೆ ಈ ಹುಡುಗನಿಗೆ ಮದುವೆ ಫಿಕ್ಸ್ ಆಗಿತ್ತು. ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂಥ ಹುಡುಗಿಯ ಜೊತೆಗೆ ಇನ್ನೊಂದು ತಿಂಗಳಲ್ಲಿ ಹಸೆಮಣೆ ಏರುವಂತಹ ಸಂತಸದಲ್ಲಿ ಆತ ಇದ್ದ. ಈಗ ಕೊಲೆಯಾಗಿ ಹೋಗಿದ್ದಾನೆ. ಇವನನ್ನ ಪ್ರೀತಿಸಿದಂಥ ಆ ಹುಡುಗಿಗೆ ಸಚಿನ್ ಸಾವಿನ ಸುದ್ದಿಯನ್ನು ಕೇಳಿ
ಭೂಮಿನೇ ಬಾಯಿ ಬಿಟ್ಟ ಥರ ಆಗಿದೆ. ಆಕೆಗೆ ಸಮಾಧಾನ ಮಾಡೋದೇ ಕಷ್ಟ. ಅಂಥ ಸಿಚುಯೇಷನ್ನು. ಇನ್ನು ಈ ಸಚಿನ್ ತಂದೆ ಆಟೋ ಡ್ರೈವರ್, ಹೆಸರು ಸುಜಿತ್ ಮಂಡಲ್ ಅಂತ. ಇವರು ಮೂಲತಃ ಪಶ್ಚಿಮ ಬಂಗಾಳದವರು. ತುಂಬಾ ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದ್ರು. ಸಚಿನ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕುಮಾರಸ್ವಾಮಿ ಲೇಔಟಲ್ಲೇ. ಅವನಿಗೆ ಇತ್ತ ಬನಶಂಕರಿ ಭವಾನಿ ನಗರದ ಕಡೆ ವ್ಯವಹಾರನೂ ಇರಲಿಲ್ಲ, ಪರಿಚಯಸ್ಥರೂ ಇರಲಿಲ್ಲ. ಇಲ್ಲಿಗೆ ಅದು ಯಾಕೆ ಬಂದ, ಹೇಗೆ ಹೆಣವಾಗಿ ಮಲಗಿದ ಅನ್ನೋದೇ ಅವರಪ್ಪನಿಗೂ ಅರ್ಥ ಆಗಿರಲಿಲ್ಲ. ಸಚಿನ್ ಮಂಡಲ್ ಅಂತ, ಮೂಲತಃ ಇವರು ಪಶ್ಚಿಮ ಬಂಗಾಳದವರು. ಅವ್ರ ತಂದೆ ಸುಜಿತ್ ಮಂಡಲ್ ಅಂತ, ಅವರು ಇಲ್ಲಿ ಬೆಂಗಳೂರಿನಲ್ಲಿ ಭಾಳ ಕಾಲದಿಂದ ಇಲ್ಲೇ ಇದ್ದಾರೆ. ಅವರು ಆಟೋ ರಿಕ್ಷಾ ಓಡಿಸ್ಕೊಂಡು ಜೀವನ ಮಾಡ್ತಾರೆ. ಅವತ್ತು ಸ್ಪಾಟಿಗೆ ಬಂದಂತಹ ಸುಜಿತ್ ಮಂಡಲ್ ಓಪನ್ ಆಗಿ ಪೊಲೀಸರ ಮುಂದೆ ಹೇಳಿದ್ದು, ನನ್ನ ಮಗನನ್ನ ಕೊಂದವರು ಈ ಏರಿಯಾದ ಜನ ಆಗಿರುವಂತಹ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಒಂದಿಷ್ಟು ಜನ ಹಣಕಾಸಿನ ವ್ಯವಹಾರ ಇಟ್ಕೊಂಡಿದ್ರು, ಅವರೇ ಎತ್ತಾಕೊಂಡು ಬಂದು ಈ ಕೆಲಸ ಮಾಡಿರಬೇಕು ಅಂತ ಹೇಳಿದ್ದನ್ನ ಅಲ್ಲಿಯ ಜನ ಕೇಳಿಸ್ಕೊಂಡಿದ್ರಂತೆ. ಅವ್ರಪ್ಪ ಬಂದು ಹೇಳಿದ್ನಂತೆ ಬೆಳಗ್ಗೆ, ಇದು ಬಾಡಿ ಎತ್ತವಾಗ ಇಲ್ಲಿರೋರು ನನ್ನ ಮಗನ್ಗೆ ಹೊಡೆದಿಲ್ಲ, ಅವ್ರು ಹಳೆ ಕಾಲದವರೆಲ್ಲ ಬಡ್ಡಿಗೆ ಬಿಟ್ಟವ್ರಂತೆ ದುಡ್ಡು. ಅವು ಸರಿನಾ ಇಲ್ವಾ? ಇದು ನನಗೆ ನಿನ್ನೆ ಗೊತ್ತಾಯ್ತು. ಅಷ್ಟೇ ಗೊತ್ತಾಯ್ತಿದ್ರೆ ನಾನು ಇದು ಮಾಡಿಬಿಡ್ತಾ ಇದ್ದೆ ಸ್ಟೇಷನಲ್ಲಿ. ನಿನ್ನೆ ಗೊತ್ತಾಯ್ತು ನನಗಂದ್ರು. ಅವ್ರ ಅಪ್ಪ ಅಂದಂತೆ ಬಾಡಿ ಎತ್ತಾಗ, ಇಲ್ಲ ಈ ರೋಡಲ್ಲಿ ಯಾರು ಹೊಡೆದಿಲ್ಲ ಅವನಿಗೆ, ಅವ್ರು ಹಳೆಯವರು ನನಗೆ ಗೊತ್ತು, ನಾನು ನೋಡ್ಕೋತೀನಿ ಅಂದನಂತೆ. ಅವರು ಬಡ್ಡಿಗೆ ಬಿಟ್ಟು ಎಷ್ಟೋ ವರ್ಷದ ದುಡ್ಡು ಅವ್ರಿಗೂ ವಿರೋಧ ಆಯ್ತಂತೆ. ಯಾವುದೋ ಫೈನಾನ್ಸ್ ವ್ಯವಹಾರದಲ್ಲಿ ಈ ಕೊಲೆ ಆಗಿರಬಹುದು ಅಂತ ಮೃತನ ತಂದೆ ಹೇಳಿರಬಹುದು. ಆದರೆ ಪತ್ತೆಯಾದ ಆರೋಪಿಗಳೇ ಬೇರೆ. ಈ ಕೇಸಿನ ಮೇಲೆ ಕೆಲಸ ಮಾಡಿದಂಥ 2 ವಿಶೇಷ ತಂಡ ಪತ್ತೆ ಮಾಡಿದ್ದು 4ರನ್ನು. ಪ್ರಾರಂಭದಲ್ಲಿ ನಮಗೆ ಈ ಕೇಸಿನ ಬಗ್ಗೆ ಯಾವ ಸುಳಿವು ಕೂಡ ಸಿಗಲಿಲ್ಲ. ಯಾಕೆಂದರೆ ಸಚಿನ್ ಮಂಡಲ್ ವಾಸಿಸಿದ್ದು ಕುಮಾರಸ್ವಾಮಿ ಲೇಔಟ್ ವ್ಯಾಪ್ತಿಯಲ್ಲಿ, ಘಟನೆ ನಡೆದಿದ್ದು ಭವಾನಿ ನಗರ ಬನಶಂಕರಿಯಲ್ಲಿ. ಆತ ಯಾವ ಕಾರಣಕ್ಕೋಸ್ಕರ ಈ ಸ್ಥಳಕ್ಕೆ ಬಂದಿದ್ದ, ಯಾಕೆ ಕೊಲೆಯಾದ ಅಂತ ಸಿಗಲಿಲ್ಲ. ಆದರೆ ಈ ಪ್ರಕರಣವನ್ನು ಪತ್ತೆ ಹಚ್ಚಲೇಬೇಕು ಅಂತ 2 ತಂಡಗಳನ್ನು ರಚಿಸಿ ನಾವು ತನಿಖೆ ಕೈಗೊಂಡಾಗ ಪ್ರಕರಣದ ಎಲ್ಲ ಪೂರ್ಣ ಮಾಹಿತಿ ನಮಗೆ ಸಿಕ್ತು. ಮತ್ತು ಈ ಪ್ರಕರಣದಲ್ಲಿ ನಾವೀಗಾಗಲೇ 4 ಜನ ಆರೋಪಿಗಳನ್ನು, ಮುನಿರಾಜ್ ಅಲಿಯಾಸ್ ಹೂವಾ, ಮುಬಾರಕ್, ನವೀನ್ ಕುಮಾರ್ ಮತ್ತು ವರುಣ್, ಈ 4 ಜನರನ್ನು ನಾವೀಗಾಗಲೇ ಬಂಧಿಸಿ ಇವತ್ತಿನ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸ್ತಾ ಇದ್ದೀವಿ. ನಂತರ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಅರೆಸ್ಟ್ ಆದವರಲ್ಲಿ ಒಬ್ಬ ಮುಬಾರಕ್. ಅವನು ಆ ಡೆಡ್ ಬಾಡಿ ಸಿಕ್ಕಿತ್ತಲ್ಲ, ಅದೇ ಏರಿಯಾದವನು. ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡು ಸಂಸಾರದ ಭಾರ ಹೊತ್ತಿದ್ದಂತ ಹುಡುಗ. ಹಾಸಿಗೆ ಹಿಡಿದಿರುವಂತಹ ಅಜ್ಜಿ, ತಾತ ಮತ್ತು ತಾಯಿ, ತಂಗಿಯಂದಿರನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಇವನೊಬ್ಬನೇ. ಕಷ್ಟ ಬಿದ್ದು ಹಗಲು ರಾತ್ರಿ ದುಡಿದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಅದರ ಮಾರಾಟವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಯಾರೇ ಇವನನ್ನು ಕರೆದು ಇಂಥದ್ದೊಂದು ಕೆಲಸ ಇದೆ ಮಾಡಿಕೊಡ್ತೀಯನಯ್ಯ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅಂಥ ಕಷ್ಟಜೀವಿ ಆತ. ಅವನ ಏರಿಯಾಕ್ಕೆ ಹೋಗಿ ಆತನ ಬಗ್ಗೆ ವಿಚಾರಿಸಿದ್ರೆ ಒಬ್ಬರ ಬಾಯಲ್ಲೂ ಕೆಟ್ಟ ಮಾತು ಬರಲ್ಲ. ಜಾತಿ ಭೇದವೇ ಇಲ್ಲದೆ ಎಲ್ಲರೂ ಮುಬಾರಕ್ನನ್ನ ಹೊಗಳ್ತಾ ಇದ್ರು. ಅವನು ಅದು ಯಾರೇ ಕಷ್ಟ ಅಂತ ಬಂದರೂ ಅವ್ರ ಜೊತೆ ನಿಲ್ತಾ ಇದ್ದ. ಅವನು ಮರ್ಡರ್ ಮಾಡಿರುವಂಥ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದ ಅವ್ರು ನೋಡ್ತಾನೆ ಇದ್ದೀನಿ. ಆದರೆ ಅವ್ರು ಅಂತ ತಪ್ಪು ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಆದರೆ ಬಡವ್ರಿಗೆ ತುಂಬ ಸಹಾಯ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಚಿಕ್ಕ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ಬಂದು ಹೇಳ್ತಾ ಇದ್ವಿ ನಾವು. ತಪ್ಪಕ್ಕೇನು ಹೋಗಿ ನಾನು ಯಾರನ್ನ ಮಾಡಿದ್ರೆ ಅವ್ರಿಗೆ ಜಗಳ ಮಾಡಿ ಹೋಗ್ರು ಅಂತ ಕಳಿಸ್ತಾನೆ. ಅಂತ ಏನು ಕೆಲಸ ಮಾಡೋದಿಲ್ಲ. ಒಳ್ಳೆ ಹುಡುಗ ಸರ್ ಅವನು. ಹೀಗೆ ಇಡೀ ಏರಿಯಾ ಒಳ್ಳೆಯವನು ಅನ್ನೋವಾಗ ಹೆತ್ತವಳು ಸುಮ್ಮನಿರ್ತಾಳ? ಅವಳು ತನ್ನ ಮಗ ಅಂಥವನಲ್ಲ ಅಂತ ಹೇಳಿದ್ದಷ್ಟೇ ಅಲ್ಲ, ಈ ಹತ್ಯೆಯ ಹಿಂದಿನ ಕಥೆಯನ್ನು ಹೇಳೋದಕ್ಕೆ ನಿಂತಳು. ಯಾರಿಗೋ ಇಲ್ಲಿ ಪಕ್ಕದಲ್ಲಿ ದುಡ್ಡು ಕೊಡ್ಬೇಕಂತ ಅವ್ರು ಕೆಳಗೆ ಬಂದಿರೋದು. ಇವನ್ ಮೇಲೆ ಕುತ್ಕೊಂಡು ಪಾರ್ಟಿ ಊಟ ಮಾಡ್ಕೊಂಡಿದ್ದು, ಹೆಣ್ಮಗು ಆಯ್ತದ, ಊಟ ತಿನ್ಕೊಂಡು ಇದ್ದಿದ್ದೆಲ್ಲ. ಅವಾಗ ಅಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಏನಕ್ಕೆ ಅಂದ್ರೆ ಅವ್ರು ದುಡ್ಡು ಕೊಡ್ಬೇಕಂತ, ಏನೋ ಗಾಡಿ ದುಡ್ಡು. ಅಲ್ಲಿ ಕೇಳಕ್ ಬಂದಿರೋದು. ಇವನು ಏನಕ್ಕೂ ಯಾರನ್ನ ನಿಂತಿರ್ಲಿ, ಹೋಗಿ ಯಾಕೋ ನಿಂತಿದ್ದೀರಾ ಅಂತ ಬೈತಾನೆ. ಇಲ್ಲ ಅಂತ ಇಲ್ಲ, ರೋಡ್ಗೆ ಕೇಳಿ ನೋಡ್ರಿ, ಅವನು ಬೈತಾನೆ, ಎಲ್ಲಾರ್ಗು ಹೊಡಿತಾನೆ. ಸಾಯಿಸ ಕೆಲಸ ಅವನು ಮಾಡಲ್ಲ. ಎಸ್, ನೇರವಾಗಿ ಅವನೇ ಈ ಮರ್ಡರ್ ಮಾಡಲೂ ಇಲ್ಲ, ಆದರೆ ಸಾವಿಗೆ ಕಾರಣನಾದ. ಈ ಇಡೀ ಪ್ರಕರಣ ಬೇರೆಯದೇ ರೂಪದಲ್ಲಿದೆ. ಇದರ ಹಿಂದೆ ವಿಚಿತ್ರವಾದ ಕಥೆ ಇದೆ. ಕಳೆದ ಶುಕ್ರವಾರ ಈ ಮುಬಾರಕ್ ಮಗು ಹುಟ್ಟಿದಂಥ ಸಂಭ್ರಮದಲ್ಲಿದ್ದ. ಅವನ ಪತ್ನಿ ಅವತ್ತು 4ನೇ ಮಗುವಿಗೆ ಜನ್ಮ ಕೊಟ್ಟಿದ್ದರು. ಆ ಖುಷಿಯಲ್ಲಿ ಅವನು 7ನೇ ತಾರೀಖಿನ ರಾತ್ರಿ ಆ ಏರಿಯಾದ ಜನರಿಗೆಲ್ಲ ಊಟ ಹಾಕ್ಸಿದ್ದ. ರಾತ್ರಿ ಒಂದಿಷ್ಟು ಜನ ಹುಡುಗರನ್ನ ಕರೆಸಿಕೊಂಡು ಪಾರ್ಟಿ ಮಾಡ್ತಾ ಇದ್ದ. ಆ ಟೈಮ್ನಲ್ಲೇ ಅದೊಂದು ಏರಿಯಾದೊಳಗೆ ಎಂಟ್ರಿ ಕೊಟ್ಟವರು ಸಚಿನ್, ಶಂಕರ್ ಮತ್ತು ಹುಡುಗರು. ಅವರು ಹೋಗಿದ್ದು ಮುಬಾರಕ್ನನ್ನ ನೋಡೋದಕ್ಕಲ್ಲ, ಆತನ ಪಕ್ಕದ ಮನೆಯ ಸತೀಶ ಅನ್ನೋನನ್ನ ಮೀಟ್ ಮಾಡೋದಕ್ಕೆ. ಇದು ಸತೀಶನ ಮನೆ. ಈ ಸತೀಶ ಒಬ್ಬ ಮೆಕ್ಯಾನಿಕ್.
ಇವನ ಹತ್ರ ಶಂಕರ ಅನ್ನೋನು ತನ್ನ ಗಾಡಿಯನ್ನ ರಿಪೇರಿಗೆ ಬಿಟ್ಟಿದ್ದ. ಅದಕ್ಕೋಸ್ಕರ ಸತೀಶನಿಗೆ 15,000 ಅಡ್ವಾನ್ಸ್ ಕೊಟ್ಟಿದ್ದ. ಅದಾಗಿ ಹಲವು ದಿನಗಳೇ ಕಳೆದಿದ್ರೂ ಶಂಕರನ ಗಾಡಿ ರಿಪೇರಿ ಆಗಿರಲಿಲ್ಲ. ಹೀಗಾಗಿ ಆತ ಕೊಟ್ಟಂಥ ಹಣವನ್ನ ವಾಪಸ್ ಕೇಳ್ತಾ ಇದ್ದ. ಅದನ್ನ ಕೊಡದೆ ಸತೀಶ ಸತಾಯಿಸ್ತಾ ಇದ್ದಿದ್ರಿಂದ ಶಂಕರ ತನ್ನ ಗೆಳೆಯರನ್ನ ಕರ್ಕೊಂಡು ಅವತ್ತು ಅವನ ಮನೆ ಹತ್ರನೇ ಬಂದಿದ್ದ. ಎಲ್ರೂ ಚೆನ್ನಾಗಿ ಎಣ್ಣೆ ಹಾಕೊಂಡು ಅಲ್ಲಿಗೆ ಬಂದಿದ್ರು ಅಂತಾರೆ. ಒಟ್ಟಿನಲ್ಲಿ ಅವರು ಸತೀಶನ ಮನೆ ಬಾಗಿಲು ಬಡ್ದಿದ್ದನ್ನ ಆ ಏರಿಯಾದ ಹೆಂಗಸರು ನೋಡಿದ್ರು. 9-10 ಗಂಟೆ ಹಂಗೆ ಒಂದು 4 ಜನ ಹುಡುಗರು ಬಂದ್ರು, ಅಲ್ಲಿ ನಿಂತ್ಕೊಂಡಿದ್ರು, ನಾವು ಇಲ್ಲಿ ಕುಂತಿದ್ದೋ. ಅಲ್ಲಿಗೆ ಈ ಹುಡುಗರು ಬಂದಾಗ ಸತೀಶ ಮನೆಯಲ್ಲಿರಲಿಲ್ಲ. ಆತ ವಿಷಯ ಗೊತ್ತಾಗಿ ಮನೆಗೆ ಬರೋದೇ ಬೇಡ ಅಂತ ತೀರ್ಮಾನಿಸಿ ಸ್ನೇಹಿತರ ಮನೆಯಲ್ಲೇ ಮಲಗಿಬಿಟ್ಟ. ಆದರೆ ಇವರು ಮಾತ್ರ ಮಧ್ಯರಾತ್ರಿ ಕಳೆದ್ರು ಕೂಡ ಮನೆ ಮುಂದೆ ಕೂತೇ ಇದ್ರು. ಸಚಿನ್ ಮಂಡಲ್ ಏನಿದ್ದಾನೆ, ಈತ ಮತ್ತು ಈತನ ಸ್ನೇಹಿತ ಶಂಕರ್ ಎನ್ನುವರು ಒಬ್ಬ ಸತೀಶ್ ಅನ್ನೋ ವ್ಯಕ್ತಿ ಹತ್ರ ತಮ್ಮ ವಾಹನವನ್ನು ರಿಪೇರಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಆದರೆ ಈ ಸತೀಶ್ ಅನ್ನೋ ವಾಹನನ ರಿಪೇರಿ ಕೂಡ ಮಾಡಲ್ಲ ಮತ್ತು ಇವರು ಏನು ಹಣ ಕೊಟ್ಟಿರ್ತಾರೆ ಆ ಹಣವನ್ನು ವಾಪಸ್ಸು ಕೊಡಲ್ಲ. ಹಾಗಾಗಿ ಭಾಳ ದಿವಸದಿಂದ ಸಚಿನ್ ಮತ್ತು ಶಂಕರ್ ಈ ಸತೀಶ್ನಿಂದ ಹಣವನ್ನು ಪಡೀಲೇಬೇಕು ಅಂತ ಓಡಾಡ್ತಾ ಇರ್ತಾರೆ. ಆ ಕೊಲೆ ನಡೆದ ದಿವಸ ರಾತ್ರಿ ಸತೀಶ್ನ ಮನೆಗೆ ಅವರು ಹುಡ್ಕೊಂಡು ಬರ್ತಾರೆ. ಸತೀಶ್ನ ಇವತ್ತು ಪತ್ತೆ ಹಚ್ಕೊಂಡು ತಮ್ಮ ಹಣವನ್ನು ವಾಪಸ್ ಬಿಡಬೇಕು ಅಂತ. ಆದರೆ ಇವರಿಬ್ಬರು ಬಂದಿದ್ದ ವಿಷಯ ತಿಳಿದ ಸತೀಶ್ ತನ್ನ ಮನೆಗೆ ಬರದಲೇ ಬೇರೆ ತನ್ನ ಸ್ನೇಹಿತರ ಮನೆಯಲ್ಲಿ ಅವನು ಮಲಗಿರ್ತಾನೆ. ಇವರು ಸುಮಾರು ಬರ್ಬೋದು ಅಂತ ಮನೆ ಮುಂದೆನೇ ಕೂತಿರ್ತಾರೆ. ನಂತರ ಅವರು ಕೂತು ಸುಸ್ತಾದ ಮೇಲೆ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಈ ಮುಬಾರಕ್ಕು ಮಧ್ಯ ಹೋಗಿದ್ದ. ಅವರು ಹೋಗಿ ಲೇಡೀಸ್ಗೆ ಹಿಂಸೆ ಕೊಟ್ಟರು. ಆ ಲೇಡೀಸ್ ಬಂದು ಅಪ್ಪ ಬೆಳಿಗ್ಗೆ ಮಾತಾಡು ಅಂತ ಎಷ್ಟೋ ಸತಿ ಕಳಿಸ್ಬಿಟ್ಲು. ಲಾಸ್ಟಲ್ಲಿ ಇವನು ಹೋಗ್ಬಿಟ್ಟು ಏನಕ್ಕ ಅಂತ ಕೇಳಿದ್ಕೆ ನೋಡಪ್ಪ ನನಗೆ ಈ ಥರ ಹಿಂಸೆ ಮಾಡ್ತಾವನೆ, ನನ್ನ ಮಗ ಇಲ್ಲ ಮನೇಲಿ, ನನ್ನ ಮಗ ಬಂದಮೇಲೆ ಮಾತಾಡ್ಕೊ ಅಂತ ಹೇಳ್ತಾ ಇದ್ದೀನಿ, ಇವ್ರು ಹೋಗ್ತಾ ಇಲ್ಲ ಅದಕ್ಕೆ ಕತ್ತಿನಲ್ಲಿ ಕೈ ಹಾಕ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟ. ಹೀಗೆ ಕರ್ಕೊಂಡು ಬಂದವನ ಮೇಲೆ ಆ ಹುಡುಗರು ಸಿಟ್ಟಿಗೆದ್ದಿದ್ರು. ನಾವ್ಯಾರು ಗೊತ್ತಾ ಅಂತ ಆ ಏರಿಯಾದ ರೌಡಿ ಮುನಿರಾಜುನ ಹೆಸರನ್ನ ಹೇಳಿ ಅವನ ಕಡೆಯವರು ಅಂತ ಹೇಳಿದ್ರು. ಅಷ್ಟೇ, ಈ ಮುಬಾರಕ್ ಫೋನ್ ಕೈಗೆತ್ಕೊಂಡ. ಅವನಿಗೆ ಮುಬಾರಕ್ನ ಪರಿಚಯ ಇತ್ತು. ಅವನಿಗೆ ಫೋನ್ ಹಾಕ್ದ. ಅವನು ಫ್ರೆಂಡ್ ಒಬ್ಬರ ಬರ್ತ್ಡೇ ಪಾರ್ಟಿಯಲ್ಲಿ ಕೂತ್ಕೊಂಡು ಕುಡಿತಾ ಇದ್ದ. ಆತನ ಹೆಸರನ್ನ ಕೇಳಿ ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದೆ ತಡ ಗೆಳೆಯರ ಸಮೇತ ಅಲ್ಲಿಗೆ ಬಂದು ನಿಂತ. ಬಂದವನೇ ಜಗಳ ಆಡಿ ಇಷ್ಟ ಅವಾಂತರ ಮಾಡಿದ್ದು ಸಚಿನನ್ನ ಪ್ರಾಣನೇ ತೆಗೆದಿತ್ತು. ಅವನ ಸ್ನೇಹಿತ ಮುನ್ರಾಜ್ಗೆ ಫೋನ್ ಮಾಡ್ತಾನೆ, ಯಾರೋ ಈ ಥರ ಬಂದಿದ್ದಾರೆ, ಬಹುಶಃ ನಮಗೇನಾರು ಹೊಡಿಲಿಕ್ಕೆ ಬಂದಿರ್ಬೋದು ಅಂತ. ಮುನ್ರಾಜು ಕೂಡ ಅವನು ಎಲ್ಲೋ ಒಂದು ಕಡೆ ಅವನು ಪಾರ್ಟಿ ಮಾಡಿ ಮದ್ಯಪಾನ ಮಾಡಿರ್ತಾನೆ. ಅವರೆಲ್ಲ ಬಂದು ಈ ಸಚಿನ್ ಮತ್ತು ಸ್ನೇಹಿತರ ಜೊತೆ ಜಗಳ ತಕ್ಕೊಂಡು ಈ ಒಂದು ಘಟನೆ ಸಂಭವಿಸಿ ಸಚಿನ್ಗೆ ಹೊಟ್ಟೆಯ ಎಡಭಾಗದಲ್ಲಿ ಒಂದು ಚುಚ್ಚಿದ್ರಿಂದ ಸ್ವಲ್ಪ ರಕ್ತಸ್ರಾವಾಗಿ ಸಚಿನ್ ತಕ್ಷಣ ಸತ್ತೋಗ್ತಾನೆ. ಮತ್ತು ಸ್ನೇಹಿತ ಶಂಕರ್ಗೂ ಕೂಡ ಸ್ವಲ್ಪ ಏಟಾಗುತ್ತೆ ಭುಜದ ಮೇಲೆ. ಶಂಕರ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ. ಅವನು ಅಡ್ಮಿಟ್ ಆದ. ಇವನು ಇಲ್ಲಿ ಸತ್ತೇ ಹೋದ. ಉಳಿದವರು ಓಡಿಬಿಟ್ರು. ಕೊನೆಗೆ ಸ್ಥಳದಲ್ಲಿದ್ದವನು ಮುಬಾರಕ್ ಒಬ್ಬನೇ.